ಕೋರ್ಟಲ್ಲಿ ಜಡ್ಜ್ ಸ್ವಾಮಿ ಕೇಳ್ತಾರೆ ನೀನೇ ಮಾಡಿದ್ದ ಅಂತ. ಹ್ಞೂ ಸ್ವಾಮಿ ನಾನೇ ಮಾಡಿದ್ದು ಅಂತ ಹೇಳು. ಹೇಳು ನೋಡೋಣ, ಹೇಳು. ಹ್ಞೂ ಸ್ವಾಮಿ ನಾನೇ ಮಾಡಿದ್ದು. ಪೊಲೀಸ್ ಹೊಡೆದ್ರ ಸುಳ್ಳೆಲ್ಲ ಕೇಳಿದ್ರ ಅಂತ? ಇಲ್ಲ ಸ್ವಾಮಿ ಯಾರು ಹೊಡಿಲಿಲ್ಲ, ನಾನೇ ಮಾಡಿದ್ದು. ಹೇಳು ನೋಡೋಣ. ಇಲ್ಲ ಸ್ವಾಮಿ ಯಾರು ಹೊಡೆದಿಲ್ಲ, ನಾನೇ ಮಾಡಿದ್ದು. ಇದನ್ನ ಅಳ್ತಾ ಹೇಳಬಾರ್ದು, ಹಂಗೆ ಹೇಳ್ಬೇಕು. ಗುಂಡಿ ಹಾಕು ಹಾಕು. ಈ ಅಪರಾಧ ನೀನೇನಾ ಮಾಡಿದ್ದು? ನಾನೇ ಮಾಡಿದ್ದು ಸ್ವಾಮಿ. ಯಾಕೆ ಮಾಡಿದೆ? ಲಕ್ಷ್ಮಿಯ ಪಿರುತಿ ಮಾಡ್ತಿದ್ದೆ, ಅವಳು ಒಪ್ಲಿಲ್ಲ, ಅದಕ್ಕೆ ಆತರದಲ್ಲಿ ಹಿಂಗ್ ಮಾಡ್ಬಿಟ್ಟೆ ಸ್ವಾಮಿ. ಪೊಲೀಸ್ನವ್ರೇನಾದ್ರೂ ಹೊಡೆದು ಹಿಂಸೆ ಕೊಟ್ಟು ಈ ರೀತಿ ಹೇಳು ಅಂತ ಬಲವಂತ ಮಾಡಿದ್ರಾ? ಇಲ್ಲ ಸ್ವಾಮಿ. ವಕೀಲರನ್ನೇನಾದ್ರೂ ಇಟ್ಟು ಈ ಕೇಸ್ ನಡ್ಸೋಕೆ ದುಡ್ಡಿದೆಯಾ ನಿನ್ನ ಹತ್ರ? ಇಲ್ಲ ಸ್ವಾಮಿ. ಫ್ರೀ ಆಗಿ ಗೌರ್ಮೆಂಟ್ ಲಾಯರ್ ಇಟ್ಕೊಡುತ್ತೆ, ಅವ್ರ ಸಹಾಯ ತಗೋತೀಯಾ? ಇಲ್ಲ ಸ್ವಾಮಿ. ಈ ಕೇಸ್ನ ಮುಂದಿನ ತಿಂಗಳು 9ನೇ ತಾರೀಕಿಗೆ ಅಡ್ಜರ್ನ್ ಮಾಡಲಾಗಿದೆ. ಲೇ ಪುಟ್ಟ, ನಂಗೋಸ್ಕರ ನೀ ಕಣ್ಣೀರ್ ಹಾಕ್ಬೇಡ. ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ನಂಗೆ ನನ್ ಜೀವದ ಬಗ್ಗೆ ಚಿಂತೆ ಇಲ್ಲ. ಲಕ್ಷ್ಮಿ ಸಂದಾಕಿರ್ಬೇಕು ಅಷ್ಟೇ. ಲಕ್ಷ್ಮಿಗೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ನೀನ್ ನೋಡ್ಕೋ. ಇನ್ಸ್ಪೆಕ್ಟ್ರು ತುಂಬಾ ಒಳ್ಳೆಯವರು. ಲಕ್ಷ್ಮಿ ಮಕ್ಕವ ಸರಿ ಮಾಡ್ತೀನಂತ ಹೇಳವ್ರೆ. ಅಳ್ಬೇಡ ಪುಟ್ಟ. ಆಯ್ತು ದೇವ. ಬಾಡಿಗೆ ಕೊಟ್ಟು 4 ತಿಂಗಳಾಯ್ತು. ಬಂದಾಗೆಲ್ಲ ಇವತ್ತು ನಾಳೆ ಅಂತ ಕತೆ ಹೇಳ್ತಿದೀಯಲ್ಲಮ್ಮ. ಅಣ್ಣ, ಇವಳಿಗೆ ಹಿಂಗ ಆದಾಗ್ಲಿಂದ ಯಾರು ಕೆಲ್ಸಕ್ಕೆ ಸೇರಿಸ್ಕೊತಾ ಇಲ್ಲ, ನಾನೇ ಕೆಲ್ಸ ಮಾಡ್ತಾ ಇದ್ದೀನಿ. ಅದಕ್ಕೆ ಇಷ್ಟು ದಿವಸ ಸುಮ್ನೆ ಇರೋದು, ಇಲ್ಲಾಂದ್ರೆ ಓಡಿಸ್ಬಿಡ್ತಿದ್ದೆ. ನಿಮ್ ಕಾಲಕ್ ಬೀಳ್ತೀನಿ, ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬೇಡಿ. ನೋಡಿ ಅವಳು ಬತ್ತಿ ಹೊಸಿತಾವಳೆ, ನಾನು 2 ಮನೆ ಕೆಲ್ಸ ಮಾಡ್ತಾ ಇದ್ದೀನಿ. ನಿಂತ್ ಯಾವಾಗ್ಲೂ ಇದೇ ರೋದನೆ ಆಗೋಯ್ತು. ಬರೀ ಹಳೆ ಕತೆ ಹೇಳ್ತೀಯಲ್ಲಮ್ಮ. ಬಾಡಿಗೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬಂದ್ಬಿಡ್ತಾರ ಎಲ್ಲೆಲ್ಲಿಂದ. ಎಲ್ಲ ಅವನಿಂದಾನೇ ಆಗಿದ್ದು. ಜೈಲಲ್ಲಿ ಬಿದ್ಕೊಳ್ಳಿತಾವನೆ. ಅವನ್ಗೆ ಒಳ್ಳೇದಾಗಲ್ಲ, ದೇವ್ರ ಅವ್ನ್ಗೆ ಒಳ್ಳೇದ್ ಮಾಡಲ್ಲ. ಅವ್ನ್ ಸಾಯ್ತಾನೆ, ಅವ್ನ್ ನಾಶ ಆಗೋಗ್ತಾನೆ. ಅವನೇ ಕೊಟ್ಟೋಗ. ಅಕ್ಕ, ಯಾರು? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವ್ಯಾರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ದಯವಿಟ್ಟು ನಾನು ಹೇಳೋದನ್ನ ಹೊಸಿ ಸಮಾಧಾನವಾಗಿ ಕೇಳಕ್ಕ. ಮಾದೇವ ನಿಮ್ಮನ್ನು ತುಂಬ ಪ್ರೀತಿಸ್ತಾನಕ್ಕ. ಅವನು ತುಂಬಾನೇ ಒಳ್ಳೆಯವನು. ವಿಷಯ ನಿಮ್ಮನ್ನ ಈ ಸ್ಥಿತಿಲಿ ಮಾದೇವ ಏನಾದ್ರು ನೋಡಿದ್ರೆ ನಿಜವಾಗ್ಲೂ ಕೊಲೆಗಾರನೇ ಆಗೋಗ್ತಾನೆ. ಮಾದೇವ ಯಾವ್ರಂತ ಮನ್ಸ, ಅವನಿಗೆ ಸುಳ್ಳೇಳಕ್ಕೂ ಬರಕ್ಕಿಲ್ಲ. ನಿಮ್ಗೆ ಈ ವಿಷಯ ಗೊತ್ತಾಗ್ಲಿ ಅಂತ ಹೇಳ್ದೆ ಕಣಕ್ಕ. ಆಳದ ಇನ್ಸ್ಪೆಕ್ಟ್ರು ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ಟ. ಪಾಪ ಮಾದೇವ, ಇವಾಗ ಏನಾಯ್ತದೋ ಏನೋ. ನೋಡ ಇನ್ಸ್ಪೆಕ್ಟ್ರಿಗೆ ಏನ್ ಮಾಡ್ತೀನಿ ಅಂತ. ಸುಮ್ಕೆ ಬಿಡಕ್ಕಿಲ್ಲ ಕಣಕ್ಕ, ನಾನು ಸುಮ್ಕೆ ಬಿಡಕ್ಕಿಲ್ಲ. ನೋಡ ಇನ್ಸ್ಪೆಕ್ಟ್ರಿಗೆ ಏನ್ ಮಾಡ್ತೀನಿ ನಾನು. ಮಾದೇವ, ಈ ಕೇಸ್ನಲ್ಲಿ ಎಲ್ಲಾ ಸಾಕ್ಷಿಗಳು ನಿನ್ ವಿರುದ್ಧವಾಗೇ ಇದೆ. ಈಗ ಕೊಡೋ ಶಿಕ್ಷೆ ಬಗ್ಗೆ ನೀನೇನಾದ್ರೂ ಹೇಳೋಕ್ ಇಷ್ಟಪಡ್ತೀಯಾ? ಏನೂ ಇಲ್ಲ ಸ್ವಾಮಿ. ಅಪರಾಧಿಯಾಗಿರೋ ಮಾದೇವನಿಗೆ ಕೇಸ್ ನಂಬರ್ 18/9 ಎಲ್ಲಾ ಸಾಕ್ಷಿಗಳು ವಿರುದ್ಧವಾಗಿರುತ್ತವೆ. ಹಾಗಾಗಿ IPC ಸೆಕ್ಷನ್ 307 ಪ್ರಕಾರ 7 ವರ್ಷ ಜೈಲು ಶಿಕ್ಷೆ
ಹಾಗೂ IPC ಸೆಕ್ಷನ್ 326 ಪ್ರಕಾರ 2 ವರ್ಷ ಜೈಲು ಶಿಕ್ಷೆ ಮತ್ತು IPC ಸೆಕ್ಷನ್ 354 ಪ್ರಕಾರ 1 ವರ್ಷ ಜೈಲು ಶಿಕ್ಷೆಯನ್ನು ಈ ಸೆಷನ್ಸ್ ನ್ಯಾಯಾಲಯ ನೀಡುತ್ತಿದೆ. ಈ ಮೇಲ್ಕಂಡ ವಿವರಗಳಂತೆ ಒಟ್ಟು 10 ವರ್ಷಗಳ ಕಾಲ ಸೆರೆವಾಸವನ್ನು ನ್ಯಾಯಾಲಯ ತೀರ್ಮಾನಿಸಿದೆ. ಹಲೋ ಅಣ್ಣ, ಕೇಸ್ ಮುಖಾಂತರ ಹೆಂಗೋ ಮನೆ ಕಟ್ಸ್ಕೊಂಬಿಟ್ಟೆ ಅಣ್ಣ. ಕಾರ್ಡ್ ಕೊಡಕ್ಕೆ ಮನೆಗೆ ಬರ್ತೀನಿ, ನೀನು ಅತ್ತಿಗೆ ಇಬ್ರು ಗೃಹಪ್ರವೇಶಕ್ಕೆ ತಪ್ಪದೆ ಬರ್ಬೇಕಣ್ಣ. ಹ್ಞೂ ಅಣ್ಣ, ಆಯ್ತಣ್ಣ. ಹಾಂ ಸಾ ಲಕ್ಷ್ಮಿ ಸಾ ಏ ಚೆನ್ನಾಗಿದ್ದಾಳೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಡಾಕ್ಟ್ರನ್ನೆಲ್ಲ ವಿಚಾರಿಸಿದ್ದೀನಿ. ಇವತ್ತೇನೋ ಬರಬೇಕಾಗಿತ್ತು, ಚೆಕಪ್ಗೆ ಹೋಗಿದ್ದಾಳೆ. ಹಾಂ ಕರ್ಕೊಂಡೋಗಿ ಬರ್ತೀನಿ ಸಾ. ಹೋಗಿ. ಜಡ್ಜ್ಮೆಂಟ್ ಮುಗೀತು. ಹುಡುಗನ್ನ ಈಗ ತಾನೇ ಜೈಲಿಗೆ ಕಳಿಸ್ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ. ಮತ್ತೇನು ಪ್ರಾಬ್ಲಮ್ ಆಗಲ್ಲ ಅಲ್ಲ ಸರ್? ಏನಾಗಲ್ಲ, ಎಲ್ಲ ಅವತ್ತೇ ಮುಗ್ದೋಗಿತ್ತು. ನಾನು ಹೇಳದ್ನಲ್ರಿ, ಹುಡುಗ ಅನಾಥ, ಹುಡುಗಿ ಕಡೆನೋ ಅಂತ ತಿಳುವಳ್ಕಸ್ತ್ರಿ ಯಾರೂ ಇಲ್ಲ. ನೀವೇ ಸುಮ್ಮನೆ ಭಯ ಬಿದ್ರಪ್ಪ. ಹಾಗಲ್ಲ ಸರ್, ಮೀಡಿಯಾದವರು ಸುಮ್ಮನೆ ಪ್ರಾಬ್ಲಮ್ ಮಾಡ್ತಾರೆ ಅಂತ. ಎಲ್ಲ ಮುಗೀತಲ್ಲ, ಬಿಡಿ. ಇನ್ನು ಕೇಸ್ ಬಗ್ಗೆ ಮರ್ತ್ಬಿಟ್ಟು ನೆಮ್ಮದಿಯಾಗಿರಿ. ಥ್ಯಾಂಕ್ ಯು ಸರ್. ಮುಂದೆ ಈ ಥರ ಸಮಸ್ಯೆ ಆದ್ರೆ ನೀವು ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಕ್ ಹೋಗ್ಬೇಡಿ, ನೀವು ಡೈರೆಕ್ಟ್ ಆಗಿ ನನಗೆ ಫೋನ್ ಮಾಡಿ. ಸರಿ ಸರ್. ಇನ್ಮೇಲೆ ಟಚ್ಚಲ್ಲಿರೋಣ, ಸಿಗ್ತೀನಿ. ಸರ್, ಏನಮ್ಮ? ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ನಾನೇ ಲಕ್ಷ್ಮಿ. ಕೇವಲ 10 ಲಕ್ಷಕ್ಕೋಸ್ಕರ ಒಬ್ಬ ಅಮಾಯಕನ ಹೊಡೆದು ಬಡ್ದು ನಾಜೂಕಾಗಿ ಮಾತಾಡಿ ಮಾಡದೇ ಇರೋ ತಪ್ಪನ್ನ ಅವನ್ ತಲೆ ಕಟ್ಟಿ ಅವನ್ ಜೀವನನೇ ಹಾಳು ಮಾಡ್ದಲ್ಲ. ನೀನು ಒಬ್ಬ ಮನುಷ್ಯನ. ಬಡವ್ರು ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಯಾರು ಕೇಳಲ್ಲ ಅನ್ನೋ ಅಹಂಕಾರದಲ್ಲಿ ತಾನೆ ನೀನ್ ಇಷ್ಟೊಂದು ಕ್ರೂರವಾಗಿ ನಡ್ಕೊಂಡಿದ್ದು. ಇವಳೊಬ್ಳು ಕೆಲ್ಸದವಳು ಏನ್ ತಾನೇ ಮಾಡ್ತಾಳೆ? ಅಮ್ಮಮ್ಮ ಅಂದ್ರೆ ಮೂಲೆಯಲ್ಲಿ ಕೂತ್ಕೊಂಡು ಅತ್ತು ಸುಮ್ನಾಗ್ತಾಳೆ ಅಂತ ಸಾಧಾರಣವಾಗಿ ಅನ್ಕೊಂಡಿದ್ಯಾ ಅಲ್ವಾ? ನಮ್ಮಪ್ಪ ನನ್ನ ಬರೀ ಮುದ್ದು ಮಾಡಿ ಬೆಳೆಸಿಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರೆ ಕೊಳ್ಪಟ್ಟಿ ಹಿಡ್ಕೊಂಡು ಕೇಳಮ್ಮ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಂತ ಧೈರ್ಯ ತುಂಬಿ ಬೆಳೆಸಿದ್ದಾರೆ. ಮಾಡದೇ ಇರೋ ತಪ್ಪಿಗೆ ನೀನು ಅವನಿಗೆ ಶಿಕ್ಷೆ ಕೊಡಿಸ್ದೆ ಅಲ್ವಾ? ನೀನ್ ಮಾಡಿರೋ ತಪ್ಪಿಗೆ ಯಾರು ಶಿಕ್ಷೆ ಕೊಡ್ತಾರೆ? ಈಗ ನಾನು ಕೊಡ್ತೀನಿ. ಸೆಷನ್ಸ್ ನ್ಯಾಯಾಲಯದ ಆವರಣದಲ್ಲಿ ಯುವತಿಯೊಬ್ಬಳು ಇನ್ಸ್ಪೆಕ್ಟರ್ ಮೇಲೆ ಆಸಿಡ್ ದಾಳಿ ನಡೆಸಿದ ಘಟನೆ ಸಂಭವಿಸಿದೆ. ಈ ಹುಡುಗಿ ತನ್ನೊಂದಿಗೆ ತಂದಿದ್ದ ಪೇಪರ್ ತುಣುಕಿನಲ್ಲಿ ಬಿಹಾರದಲ್ಲಿ ನಡೆದಿದ್ದ ಇಂಥದ್ದೇ ಆಸಿಡ್ ದಾಳಿಯ ಬಗ್ಗೆ ವರದಿ ಪ್ರಕಟವಾಗಿದ್ದು, ಆ ವರದಿಯಿಂದ ಪ್ರೇರೇಪಿತಳಾಗಿ ಈ ಕೃತ್ಯ ಎಸಗಿರಬಹುದು ಎಂದು ಶಂಕಿಸಲಾಗಿದೆ. ಕೇಸ್ ನಂಬರ್ 18/9 ಪ್ರಕಾರ ಪೊಲೀಸ್ ಅಧಿಕಾರಿ ರೇವಣ್ಣ ಸುಳ್ಳು ಸಾಕ್ಷಿಗಳನ್ನು ಜೋಡಿಸಿ ನಿರಪರಾಧಿಯಾದ ಮಹದೇವನಿಗೆ ಶಿಕ್ಷೆ ಕೊಡಿಸಿದ್ದ ಕಾರಣ ಅವರ ಮೇಲೆ ಆಸಿಡ್ ದಾಳಿ ಮಾಡಿದ್ದಾಗಿ ಅಪರಾಧಿ ಲಕ್ಷ್ಮಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ. ಆದ ಕಾರಣ ಆಕೆಗೆ 7 ವರ್ಷಗಳ ಕಾಲ ಸೆರೆವಾಸವನ್ನು ಈ ನ್ಯಾಯಾಲಯ ವಿಧಿಸುತ್ತಿದೆ. ಹಾಗೂ
ಕರ್ತವ್ಯ ಭ್ರಷ್ಟ ಅಧಿಕಾರಿಯಾದ ರೇವಣ್ಣನನ್ನು ಕೆಲಸದಿಂದ ಅಮಾನತ್ತು ಮಾಡುವುದಲ್ಲದೆ ನಿಜವಾದ ಅಪರಾಧಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕೆಂದು ಪೊಲೀಸ್ ಇಲಾಖೆಗೆ ಆದೇಶ ನೀಡುತ್ತಿದೆ. ಅದಲ್ಲದೆ ನಿರಪರಾಧಿಯಾದ ಮಹದೇವನನ್ನು ಬಿಡುಗಡೆಗೊಳಿಸಬೇಕೆಂದು ಈ ನ್ಯಾಯಾಲಯ ತೀರ್ಪು ನೀಡುತ್ತಿದೆ. ಸತ್ಯ ಕಠಿಣವಾಗಿರುತ್ತೆ, ಸುಳ್ಳು ಸಿಹಿಯಾಗಿರುತ್ತೆ. ಆದ್ರೆ ಸತ್ಯಕ್ಕೆ ಜಯ ಯಾವತ್ತೂ ಇದ್ದೇ ಇರುತ್ತೆ. ತಪ್ಪು ಮಾಡ್ದನು ಸಜಾ ಅನ್ಭವಿಸ್ಲೇಬೇಕು. ಏನು ಆಗಕ್ಕಿಲ್ಲ, ಎದ್ರುಕೋಬೇಡ. ನಾನೇ ತಗಪ್ಪ ಹೋಗು ಹುಷಾರು. ಅಳ್ಬೇಡಮ್ಮ. ಆ ಇನ್ಸ್ಪೆಕ್ಟರ್ ನಾನೇ ಒಂದ್ ಕತಿ ಕಾಣಿಸ್ಬೇಕು ಅಂತಿದ್ದೆ, ನಿನ್ ಮಗಳೇ ಮಾಡಿದ್ಲ ಅಷ್ಟೇ. ಮಾತಾಡ್ಸ್ಬೇಡ್ವೆ, ಪೊಲೀಸ್ಗೆ ಆಸಿಡ್ ಆಗ್ತಾವಳ ಅವಳು. ನಡೀರಿ ಟೈಮ್ ಆಯ್ತು ನಡಿ ಅಜ್ಜೆ, ನಡಿ